ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಾಯಂಕಾಲ ವೇಳೆಯ ಆನ್ಲೈನ್ ಮೀಟಿಂಗ್ ಆಗಿ ತಮ್ಮೆಲ್ಲರನ್ನು ನಾನು ಸ್ವಾಗತಿಸುವಂಥವನಾಗಿದ್ದೇನೆ. ನಮ್ಮೊಟ್ಟಿಗೆ ನೀವು ಪ್ರತಿ ಬುಧವಾರ ನಮ್ಮ ಸಂದೇಶಗಳನ್ನು ವಿಡಿಯೋಗಳನ್ನು ನೋಡುವುದಕ್ಕಾಗಿ ಮತ್ತು ನಮ್ಮನ್ನು ಪ್ರೋತ್ಸಾಹಿಸುವುದಕ್ಕಾಗಿ ಹೃದಯಪೂರ್ವಕವಾಗಿ ನಿಮ್ಮನ್ನು ನಾನು ವಂದನೆಗಳನ್ನು ಸಲ್ಲಿಸುವಂಥವನಾಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಯು ಆರ್ ವಾಚಿಂಗ್ ಅವರ್ ವಿಡಿಯೋಸ್. And thank you for your encouragement words, and thank you for your motivating, and thank you for your encouragement, and thank you for your prayer, and thank you so much. So if you like our messages, just share, subscribe, and like. Okay, thank you. God bless you. Let us close our eyes and pray. Father, this evening, Lord, you speak, O Lord. This is your word, this is your time. Not by mind, not by power, but by my spirit, says the Lord, Father. Lord, you speak, O Lord. In Jesus' precious name, I pray, Father. Amen. So, as we are studying the Word of God, as I am studying in the Word of God, so really God spoke to me about Ezra's life and Nehemiah's life. ಎಜ್ರನ ಜೀವಿತದಿಂದ ಮತ್ತು ನೆಹೆಮೀಯನ ಜೀವಿತದಿಂದ ದೇವರು ನನ್ನೊಟ್ಟಿಗೆ ಮಾತನಾಡಿದಂಥದ್ದು ಮತ್ತು ನನಗೆ ಸಿಕ್ಕಂತ ದೇವರಿಂದ ಪವಿತ್ರಾತ್ಮನಿಂದ ನನಗೆ ಸಿಕ್ಕಂತ ಆ ಒಂದು ಪ್ರಕಟಣೆಗಳು ನೇರವಾದಂಥ ದಟ್ ಈಸ್ ಅ ಫ್ರೆಶ್ ರೆವಲೇಷನ್. ವಾಟ್ ಎವರ್ ಐ ಆಮ್ ರಿಸೀವಿಂಗ್ ಫ್ರಮ್ ದ ಲಾರ್ಡ್, ಜಸ್ಟ್ ಐ ಆಮ್ ರಿಲೀಸಿಂಗ್ ಯು. ಜಸ್ಟ್ ಐ ಆಮ್ ರಿಲೀಸಿಂಗ್ ಯು. ಅದನ್ನು ನಾನು ನಿಮಗೆ ಬಿಡುಗಡೆ ಮಾಡುತ್ತಾ ಇದ್ದೇನೆ. ಓಕೆ, ಸೊ ಎಜ್ರನ ವಿಷಯದಲ್ಲಿ ನಾವು ನೋಡಿಕೊಳ್ಳೋಣ. ಹೂ ಈಸ್ ಎಜ್ರಾ? ಈ ಎಜ್ರನು ಯಾರು ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಸೊ ಇವತ್ತಿನ ಟಾಪಿಕ್ ಏನಂತಂದ್ರೆ ಇಂಟರ್ಸೀಡಿಂಗ್ ಮತ್ತು ಇಂಟರ್ಸೀಡಿಂಗ್ ಅಂತಂದ್ರೆ ವಿಜ್ಞಾಪನೆ ಪ್ರಾರ್ಥನೆ, ಒಡಕಿನ ಮಧ್ಯದಲ್ಲಿ ನಿಂತು ಮಾಡುವಂತ ಪ್ರಾರ್ಥನೆ, ವಿಜ್ಞಾಪನೆ ಪ್ರಾರ್ಥನೆಯ ವಿಷಯದಲ್ಲಿ ನಾವು ನೋಡುವಂತವರಾಗಿರೋಣ. ಎಜ್ರನ ಪುಸ್ತಕ 7ನೇ ಅಧ್ಯಾಯ 6ನೇ ವಚನ ಮತ್ತು 10ನೇ ವಚನವನ್ನು ನಾವು ಧ್ಯಾನ ಮಾಡುವಂತವರಾಗಿರೋಣ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಎಜ್ರನು ದಾರ್ಯಾವೇಶನ ಆಳ್ವಿಕೆಯ ಕಾಲದಲ್ಲಿ ಆತನು ಆ ಒಂದು ಸ್ಲೇವ್ ಆಗಿ ಆತನು ಹೋದಾಗ, ಅಲ್ಲೆಲ್ಲರೂ ಯಹೂದಿಗಳು ಸ್ಲೇವ್ ಆಗಿ ಹೋದಾಗ ಯೆರೂಸಲೇಮ್ ಪಟ್ಟಣ ಮತ್ತು ಯೆರೂಸಲೇಮಿನ ಒಂದು ಮಂದಿರ ಅಥವಾ ಗುಡಿ ಅಥವಾ ಒಂದು ಟೆಂಪಲ್ ಬಿದ್ದಾಗ, ಅಲ್ಲಿ ದೇವಾಲಯ, ಯೆರೂಸಲೇಮ್ ದೇವಾಲಯ ಅಲ್ಲಿ ಕೆಡವಲ್ಪಟ್ಟಾಗ ಅವರೆಲ್ಲರೂ ಅದನ್ನು ಶೋಧಿಸುತ್ತಾ ಇರುವಾಗ, ತೆಗೆಯುತ್ತಾ ಇರುವಾಗ ಅಲ್ಲಿ ಅವರಿಗೆ ಧರ್ಮಶಾಸ್ತ್ರವನ್ನು ಸಿಗುತ್ತದೆ. ಧರ್ಮಶಾಸ್ತ್ರ ಸಿಕ್ಕಾಗ ಎಷ್ಟೋ ಖುಷಿ ಆಗ್ತದೆ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದರೆ ಎಜ್ರನ ಒಂದು ಪುಸ್ತಕದಲ್ಲಿ ನಾವು ನೋಡುವುದಾದ್ರೆ ಇಲ್ಲಿ ಈ ರೀತಿಯಾಗಿ ಹೇಳ್ತೈತೆ, ಎಜ್ರನು ಯಾರು ಎಂಬುದಾಗಿ ನೋಡುವುದಾದ್ರೆ ಮ್ಯಾನ್ ಆಫ್ ಇಂಟರ್ಸೀಡರ್. ಆತನು ಒಬ್ಬ ಒಳ್ಳೆಯ ವಿಜ್ಞಾಪನೆ ಪ್ರಾರ್ಥನೆ ಮಾಡುವಂಥವನಾಗಿದ್ದನು. ಅಷ್ಟು ಮಾತ್ರವಲ್ಲದೆ ಆತನು ಹಿ ವಾಸ್ ಅ ಬೆಸ್ಟ್ ಟೀಚರ್, ಆತನು ಒಬ್ಬ ಸ್ಕಾಲರ್ ಆಗಿದ್ದನು, ಒಬ್ಬ ಬೋಧಕನಾಗಿದ್ದನು, ಟೀಚರ್ ಆಗಿದ್ದನು. ಅದಕ್ಕೆ ಇಲ್ಲಿ ಹೇಳ್ತಿದ್ರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಎಜ್ರನು ಇಸ್ರಾಯೇಲ್ ದೇವರಾದ ಯೆಹೋವನಿಂದ ದೊರಕಿದ ಮೋಶೆ ಧರ್ಮಶಾಸ್ತ್ರದಲ್ಲಿ ಪಾರಂಗತನಾದ ಶಾಸ್ತ್ರಿಯಾಗಿದ್ದನು ಎಂಬುದಾಗಿ. ಶಾಸ್ತ್ರಿಯಾಗಿದ್ದನು, ಒಬ್ಬ ಒಳ್ಳೆಯ ಬೋಧಕನಾಗಿದ್ದನು. ಆ ಮೋಶೆಯ ಧರ್ಮಶಾಸ್ತ್ರವನ್ನು ಅದನ್ನು ಆಳವಾಗಿ ಅಭ್ಯಾಸಿಸಿದಂಥ ವ್ಯಕ್ತಿಯಾಗಿದ್ದನು. ವ್ಯಕ್ತಿ ನೋಡ್ರಿ, ಧರ್ಮಶಾಸ್ತ್ರದಲ್ಲಿ ನೋಡ್ತೇವೆ, ಮೋಶೆಯ ಧರ್ಮಶಾಸ್ತ್ರವನ್ನು ಅಭ್ಯಾಸಿದಂಥ ವ್ಯಕ್ತಿ ಎಜ್ರನಾಗಿದ್ದನು. ಅಷ್ಟು ಮಾತ್ರವಲ್ಲದೆ ಎಜ್ರಾ ವಾಸ್ ಅ ಬೆಸ್ಟ್ ಟೀಚರ್. ಆತನು ಒಬ್ಬ ಒಳ್ಳೆಯ ಬೋಧಕನು ಕೂಡ ಆಗಿದ್ದನು. ಅದಕ್ಕೆ ಎಜ್ರನ ವಿಷಯದಲ್ಲಿ ನಾವು 10ನೇ ವಚನದಲ್ಲಿ ನೋಡುವುದಾದರೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 10ನೇ ವಚನದಲ್ಲಿ ನಾವು ನೋಡುವುದಾದರೆ, ಅವನು ಯೆಹೋವನ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ. ಮೊದಲು ಎಜ್ರನು ಯೆಹೋವನ ಧರ್ಮಶಾಸ್ತ್ರವನ್ನು ಅಭ್ಯಾಸ ಮಾಡ್ತಾ ಇದ್ದ. ಅಭ್ಯಾಸ ಮಾಡುವಂಥದ್ದು. ಎರಡನೇದಾಗಿ ಅಭ್ಯಾಸಿಸಿ ಅನುಸರಿಸಲಿಕ್ಕೂ, ನೋಡ್ರಿ, ಆತನು ಅಭ್ಯಾಸ ಮಾಡ್ತಾ ಇದ್ದ. ಆ ಧರ್ಮಶಾಸ್ತ್ರದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದರ ಪ್ರಕಾರ ನಡೆಯಲಿಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟವನಾಗಿ, ನಾನು ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ, ಈ ಧರ್ಮಶಾಸ್ತ್ರ ಏನು ಹೇಳುತ್ತದೋ ಅದೇ ಪ್ರಕಾರ ನಾನು ನಡೆಯಬೇಕು ಎಂಬುದಾಗಿ ಹೇಳಿ ಆತನು ಒಂದು bold decision, he took the bold decision, ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡವನಾಗಿ ಆ ಧರ್ಮದ ಶಾಸ್ತ್ರದ ಪ್ರಕಾರ ನಡೆಯಲಿಕ್ಕೆ ಒಪ್ಪಿಸಿಕೊಟ್ಟವನು, ಆ ಧರ್ಮಶಾಸ್ತ್ರದ ಪ್ರಕಾರ ನಡೆಯುತ್ತಾ ಇದ್ದಂತ ವ್ಯಕ್ತಿಯಾಗಿದ್ದನು. ಇಸ್ರಾಯೇಲರಿಗೆ ಅದರ
ಅದರ ವಿಧಿ ನ್ಯಾಯಗಳನ್ನು ಕಲಿಸುವುದಕ್ಕೂ ದೃಢಿ ಮಾಡಿಕೊಂಡಿದ್ದನು. ಇಸ್ರಾಯೇಲರಿಗೆ ನೋಡ್ರಿ, ತಾನು ಆಗದೆ ಮತ್ತು ಇಸ್ರಾಯೇಲರಿಗೆ ಇದನ್ನು ನಾನು ಬೋಧಿಸಬೇಕು, ಇಸ್ರಾಯೇಲರು ಇದೇ ವಚನದ ಪ್ರಕಾರ ನಡಿಬೇಕು, ಈ ಧರ್ಮಶಾಸ್ತ್ರದ ಪ್ರಕಾರ ಇವರು ನಡಿಬೇಕು ಎಂಬುದಾಗಿ ಹೇಳಿ ಅವರಿಗೆ ಕಲಿಸಿಕೊಡ್ತಾ ಇದ್ದ ಅಂತ್ರೆ, ಕಲಿಸ್ತಾ ಇದ್ದ ಅಂತ, ಬೋಧಿಸ್ತಾ ಇದ್ದ ಅಂತ್ರೆ. ಹಾಲೆಲೂಯಾ. ಇಸ್ರಾಯೇಲರೇ, ನಮ್ಮ ದೇವರ ಆಜ್ಞೆಗಳು ಈ ರೀತಿಯಾಗಿದೆ, ನೀವು ಇದನ್ನು ಮಾಡಬಾರದು, ಇದನ್ನು ಮಾಡಬೇಕು, ಇದನ್ನು ಬಿಡಬೇಕು ಎಂಬುದಾಗಿ ಹೇಳುತ್ತಾ, ನೀವು ಯಾವುದನ್ನು ಹಿಡಿದುಕೊಂಡು ನಡೀತಿರೋ ದೇವರ ಆಜ್ಞೆಗಳನ್ನು, ದೇವರ ನಿಯಮಗಳನ್ನು ನೀವು ಅನುಸರಿಸಿ ನಡೆಯುವುದೇ ಆಗಿದ್ದರೆ ನಿಮಗೆ ಪರಲೋಕದಿಂದ ಆಶೀರ್ವಾದಗಳು ಬರ್ತದೆ. ಅದನ್ನು ಬಿಟ್ಟು ಅದಕ್ಕೆ ವಿರೋಧವಾಗಿ ನಡೆಯುವುದಾದರೆ ದೇವರಿಂದ ನ್ಯಾಯ ತೀರ್ಪು, ಶಾಪಗಳು ನಿಮ್ಮ ಮೇಲೆ ಬರುತ್ತದೆ ಎಂಬುದಾಗಿ ಹೇಳಿ ಎಜ್ರನು ಏನ್ ಮಾಡ್ತಾ ಇದ್ದ ಅಂತಂದ್ರೆ ಅವರಿಗೆ ಕಲಿಸುತ್ತಾ ಇದ್ದ. ಕಲಿಸುವುದಕ್ಕಿಂತ ಮೊದಲು ಆತನು ಅಭ್ಯಾಸ ಮಾಡ್ತಾ ಇದ್ದ. ಹಾಲೆಲೂಯಾ. ಲೆಟ್ ಮಿ ಆಸ್ಕ್ ಒನ್ ಕ್ವಶನ್. ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನ್ರಿ. ಇವತ್ತು ಎಷ್ಟು ಜನರು ಸತ್ಯವೇದ ಪ್ರತಿಯೊಬ್ಬರ ಮನೆಯಲ್ಲಿದೆ, ಸತ್ಯವೇದ ಪ್ರತಿಯೊಬ್ಬರ ಮನೆಯಲ್ಲಿದೆ, ಸತ್ಯವೇದ ನಮ್ಮ ಮನೆಯಲ್ಲಿದೆ, ಆದರೆ ನಾವು ಸತ್ಯವೇದವನ್ನು ಸರಿಯಾಗಿ ಓದುತ್ತಾ ಇಲ್ಲ, ಸತ್ಯವೇದವನ್ನು ಸರಿಯಾಗಿ ಅಭ್ಯಾಸ ಮಾಡ್ತಾ ಇಲ್ಲ. ಇದು ನಮ್ಮ ಆತ್ಮೀಯ ಟೆಕ್ಸ್ಟ್ ಬುಕ್, ಇದು ನಮ್ಮ ಆತ್ಮೀಯ ಒಂದು ಟೆಕ್ಸ್ಟ್ ಬುಕ್ ಆಗಿದೆ. ಇದು ನಮ್ಮ ಪಠ್ಯ ಒಂದು ಪುಸ್ತಕವಾಗಿದೆ, ನಮ್ಮ ಆತ್ಮೀಯ ಪುಸ್ತಕವಾಗಿದೆ. ಇದು ನಮ್ಮನ್ನು ಆತ್ಮೀಕದಲ್ಲಿ ಬೆಳೆಸುವಂತದ್ದಾಗಿದೆ. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯವೇ ಕೀರ್ತನೆ 105 ನೋಡ್ತೇವೆ, ಆತನ ವಾಕ್ಯವು ಏನಂದ್ರೆ ಕಾಲಿಗೆ ದೀಪವು ದಾರಿಗೆ ಬೆಳಕಾಗಿದೆ. ನಿನ್ನ ಧರ್ಮಶಾಸ್ತ್ರಗಳನ್ನು ಕಲಿಯುವುದಕ್ಕೆ ನನಗೆ ಕಲಿಸು ಎಂಬುದಾಗಿ, ನನ್ನ ಕಣ್ಣುಗಳನ್ನು ತೆರೆ ಎಂಬುದಾಗಿ ಹೇಳಿ ಭಕ್ತನಾದ ದಾವೀದನು ಹೇಳುವುದನ್ನು ನಾವು ಕೇಳ್ತೇವೆ. ಕೀರ್ತನೆ 119 ಅಧ್ಯಾಯವನ್ನು ನೀವು ನಿಮ್ಮ ಮನೆಗಳಲ್ಲಿ ಅದನ್ನು ಓದಿ ಧ್ಯಾನ ಮಾಡುವುದಾದರೆ ವಾಕ್ಯದಲ್ಲಿ ಇರುವಂತ ರಹಸ್ಯ ಏನು, ವಾಕ್ಯ ಅಂದ್ರೆ ಏನು ಎಂಬುದಾಗಿ, ಪರಿಪೂರ್ಣ ಬೈಬಲ್ ಅಂದ್ರೆ ಏನು ಎಂಬುದಾಗಿ ಆ ಕೀರ್ತನೆ 119 ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ನೋಡ್ರಿ ಪ್ರಿಯರೇ, ನಾವು ಇಷ್ಟು ಸೋಮಾರಿಗಳಾಗಿದ್ದೇವೆ ಅಂತಂದ್ರೆ ಕ್ರೈಸ್ತರು, ವಿಶೇಷವಾಗಿ ಸಾರಿ ಟು ಸೇ ದಿಸ್, ದಯಮಾಡಿ ನಮ್ಮನ್ನು ಕ್ಷಮಿಸ್ರಿ, ಅದನ್ನು ಹೇಳ್ತಾ ಇದ್ದೇನೆ ಎಂಬುದಾಗಿ ಬೇಜಾರು ಮಾಡ್ಕೋಬೇಡ್ರಿ. ಇವತ್ತು ಕೆಲವೊಂದು ಕ್ರೈಸ್ತರು ಇಷ್ಟು ಸೋಮಾರಿಗಳಾಗಿದ್ದಾರೆ ಅಂತಂದ್ರೆ ಮೊಬೈಲ್ ಹಿಡ್ಕೊಂಡು ತಮ್ಮ ಜೀವನ ಮಾಡ್ತಾರೆ, ಸೀರಿಯಲ್ ನೋಡ್ತಾರೆ, ಟಿವಿ ನೋಡ್ತಾರೆ, ಸೀರಿಯಲ್ ನೋಡ್ತಾರೆ. ದೇ ಆರ್ ಸ್ಪೆಂಡಿಂಗ್ ಟೈಮ್ ಇನ್ ದ ಫ್ರಂಟ್ ಆಫ್ ಟಿವಿ, ದೇ ಆರ್ ವಾಚಿಂಗ್ ಸೀರಿಯಲ್ಸ್, ದೇ ಆರ್ ಸ್ಪೆಂಡಿಂಗ್ ದೇರ್ ಟೈಮ್ಸ್, ದೇ ಆರ್ ವೇಸ್ಟಿಂಗ್ ದೇರ್ ಟೈಮ್ ಇನ್ ಫ್ರಂಟ್ ಆಫ್ ಟಿವಿ. ಮತ್ತೆ ಅಲ್ಲ ಸಲ್ಲದ ಮಾತುಗಳನ್ನು ಆಡುವುದ ವಿಷಯದಲ್ಲಿ ಸಮಯ ಕಳೀತಾರೆ. ಫೋನ್ಗಳ ಮೂಲಕವಾಗಿ ಆ ಒಂದು ರೀಲ್ಸ್ಗಳನ್ನು ನೋಡುವುದರಲ್ಲಿ ಹೆಚ್ಚು ಸಮಯ ಕಳೀತಾರೆ. ಬಟ್ ದೇ ಆರ್ ನಾಟ್ ಸ್ಟಡಿಂಗ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಅಭ್ಯಾಸ ಮಾಡುತ್ತಾ ಇಲ್ಲ. ಯಾಕಂದ್ರೆ ಅವರಿಗೆ ದೇವರಲ್ಲಿ ಆಸಕ್ತಿ ಇಲ್ಲ. ಅನೇಕರಿಗೆ ಆತ್ಮಿಕ ವಿಷಯದಲ್ಲಿ ಆಸಕ್ತಿ ಇಲ್ಲ. ನಾನು ಸಭೆಗೆ ಹೋಗ್ತೇನೆ, ಆರಾಧನೆ ಮಾಡ್ತೇನೆ, ಕಾಣಿಕೆ ಹಾಕ್ತೇನೆ, ದಶಮ ಭಾಗ ಕೊಡ್ತೇನೆ, ನಮ್ಮ ಮನೆಗೆ ಪಾಸ್ಟರ್ಸ್ಗಳನ್ನು ಕರೆಸ್ತೇನೆ, ಊಟ ಮಾಡಿಸ್ತೇನೆ, ಅವ್ರಿಗೆ ಊಟ ಹಾಕ್ತೇನೆ, ಕಾಣಿಕೆ ಕೊಡ್ತೇನೆ, ಇಷ್ಟು ಸಾಕು. ನೋ, ದಿಸ್ ಇಸ್ ನಾಟ್ ಇನಫ್, ದಿಸ್ ಇಸ್ ನಾಟ್ ಇನಫ್. ಇದು ಇಷ್ಟು ಸಾಕಾಗುವುದಿಲ್ಲ. ಇದು ನಿನ್ನ ಕರ್ತವ್ಯ, ನೀನು ಮಾಡ್ತಾ ಇದ್ದೀಯ ಅಷ್ಟೇ, ಸಾಕು, ಅದು ನೀನು ಮಾಡ್ತಾ ಇದ್ದಿ. ಆದರೆ ನಿಜವಾಗಲೂ ದೇವರು ನಿನ್ನಿಂದ ಏನು ಬಯಸ್ತಾನೆ, ದ್ಯಾಟ್ ಈಸ್ ದ ವೆರಿ ಇಂಪಾರ್ಟೆಂಟ್. ದೇವರು ನಿನ್ನಿಂದ ಏನು ಬಯಸ್ತಾನೆ ಅದನ್ನು ಮೊದಲು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ರಿ. ಹಾಲೆಲೂಯಾ. ವಾಟ್ ಗಾಡ್ ಡಿಸೈರ್ ಟು ಅಸ್, ದೇವರು ನಮ್ಮಿಂದ ಏನು ಬಯಸ್ತಾ ಇದ್ದಾನೆ ಅದು ಬಹಳ ಪ್ರಾಮುಖ್ಯತೆ. ನಾವು ಎಜ್ರನಿಂದ ಕಲಿಬೇಕಾಗಿದೆ. ನೋಡ್ರಿ, ಇವರೆಲ್ಲರೂ ನಮಗೆ ಹೀರೋಗಳು, ಇವರೆಲ್ಲರೂ ನಮಗೆ ಹೀರೋಗಳು, ಸ್ಪಿರಿಚುವಲ್ ಹೀರೋಸ್, ದೇವರಿಂದ ಆರಿಸಲ್ಪಟ್ಟಂತ ಪಾತ್ರೆಗಳು. ಇವರನ್ನು ನಾವು ಅನುಸರಿಸಿ ಈ ದಿನಗಳಲ್ಲಿ ನಡಿಬೇಕಾಗಿದೆ. ಅದಕ್ಕೆ ದೇವರು ಇವರ ವಿಷಯದಲ್ಲಿ ನಮಗೆ ಬರೆದಿದ್ದಾನೆ. ಪವಿತ್ರಾತ್ಮ ದೇವರು ಇವರ ವಿಷಯದಲ್ಲಿ ನಮಗೆ ಯಾಕೆ ಬರೆದಿದ್ದಾನೆ ಅಂದ್ರೆ ಅದಕ್ಕೋಸ್ಕರ ಬರೆದಿದ್ದಾನೆ. ಸೊ ವಿ ಹ್ಯಾವ್ ಟು ಫಾಲೋ ಎಜ್ರ. ಎಜ್ರನ ಹಾಗೆ ನಾವು ಕೂಡ ನಿರ್ಧಾರ ಮಾಡಿಕೊಳ್ಳೋಣ. ಎಜ್ರನ ಹಾಗೆ ನಿರ್ಧಾರ ಮಾಡಿಕೊಳ್ಳೋಣ. ಏನ್ ನಿರ್ಧಾರ ಮಾಡಿಕೊಳ್ಳೋಣ? ನಾನು ನನ್ನ ಸತ್ಯವೇದವನ್ನು ಅಭ್ಯಾಸ ಮಾಡಬೇಕು. ಪ್ರತಿ ದಿವಸ ಐ ವಾಂಟ್ ಟು ಸ್ಪೆಂಡ್ ಮೈ ಟೈಮ್ ವಿತ್ ದ ವರ್ಡ್ ಆಫ್ ಗಾಡ್, ವಿತ್ ದ ಬೈಬಲ್, ಅವರ್ಸ್ ಟುಗೆದರ್, ಜಸ್ಟ್ ಟು ಸ್ಪೆಂಡ್ ಟೈಮ್ ಅವರ್ಸ್ ಟುಗೆದರ್. ತಾಸಗಟ್ಟಲೆ ದೇವರ ವಾಕ್ಯದೊಟ್ಟಿಗೆ ಸಮಯ ಕಳೀರಿ, ಸಮಯ ಕಳೀರಿ. ದೇವರು ನಮಗೆ ಸಮಯವನ್ನು ಕೊಟ್ಟಿದ್ದಾನೆ. ಸಮಯ ಕಳೀರಿ, ಸಮಯವನ್ನು ಕಳೀರಿ. ನೀವು ಸಮಯ ಕಳೆಯದೆ ಹೋದರೆ ಆ ದೇವರ ವಾಕ್ಯದಲ್ಲಿ ನೀವು ಸಮಯ ಕಳಿಬೇಕಾಗಿದೆ. ನೀವು ಸಮಯ ಕಳಿಬೇಕು. ದೇವರ ವಾಕ್ಯದಿಂದ ನೀವು ಸಮಯ ಕಳಿಬೇಕು. ಸ್ಪೆಂಡ್ ಟೈಮ್ ಅವರ್ಸ್ ಟುಗೆದರ್.
5 ನಿಮಿಷ ಪ್ರಾರ್ಥನೆ ಮಾಡ್ತೀವಿ, ಎದ್ದು ಹೋಗ್ಬಿಡ್ತೀವಿ. ನೋ ನೋ, ಜಸ್ಟ್ ಸ್ಪೆಂಡ್ ಟೈಮ್ ವಿತ್ ದ ವರ್ಡ್ ಆಫ್ ಗಾಡ್. ವರ್ಡ್ ಆಫ್ ಗಾಡ್. ರಾತ್ರಿ 2 ಗಂಟೆ ಮಟ್ಟ 3 ಗಂಟೆ ಮಟ್ಟ ಮೊಬೈಲ್ ನೋಡುವುದರಿಂದ ನಿನ್ನ ಕಣ್ಣು, ನಿನ್ನ ಮನಸ್ಸು, ನಿನ್ನ ಶರೀರ, ನಿನ್ನ ಆರೋಗ್ಯ ಹಾಳು ಮಾಡ್ಕೋತಿ. ಅದರ ಬದಲಾಗಿ ದೇವರ ವಾಕ್ಯಗಳನ್ನು ಓದು, ಧ್ಯಾನ ಮಾಡು. ಒಬ್ಬೊಬ್ಬರು ದೇವರ ಆರಿಸಲ್ಪಟ್ಟಂತ ಪಾತ್ರೆಗಳ ವಿಷಯದಲ್ಲಿ ಅಭ್ಯಾಸ ಮಾಡು. ಮೋಶೆಯ ವಿಷಯದಲ್ಲಿ ಅಬ್ರಹಾಮನಿದ್ದಾನೆ, ಈಸಾಕ, ಯಾಕೋಬನು, ಮೋಶೆ ಇದ್ದಾನೆ, ಆರೋನನಿದ್ದಾನೆ, ಯೆಹೋಶುವನಿದ್ದಾನೆ, ಎಜ್ರನು ಪ್ರವಾದಿಗಳಿದ್ದಾರೆ. ಇವರ ವಿಷಯದಲ್ಲಿ ಧ್ಯಾನ ಮಾಡ್ರಿ, ಅಭ್ಯಾಸ ಮಾಡ್ರಿ. ಅರಸರಿದ್ದಾರೆ, ಅರಸರ ಬಗ್ಗೆ ಅಭ್ಯಾಸ ಮಾಡ್ರಿ, ಧ್ಯಾನ ಮಾಡ್ರಿ. ಅವರು ಆರಿಸಲ್ಪಟ್ಟಂತ ಪಾತ್ರೆಗಳು ದೇವರಿಗಾಗಿ ಯಾವ ರೀತಿಯಾಗಿ ಆ ದಿನಗಳಲ್ಲಿ, ಅವರ ದಿನಗಳಲ್ಲಿ ದೇವರಿಗಾಗಿ ಯಾವ ರೀತಿಯಾಗಿ ಅವರು ಪ್ರಜ್ವಲಿಸಲ್ಪಟ್ಟರು, ಯಾವ ರೀತಿಯಾಗಿ ಅವರ ಡೆಡಿಕೇಟೆಡ್ ಲೈಫ್ ಇತ್ತು, ಅವರ ಸಮರ್ಪಣೆ ಜೀವಿತ ಯಾವ ರೀತಿಯಾಗಿತ್ತು ಎಂಬುದಾಗಿ ಅಭ್ಯಾಸ ಮಾಡ್ರಿ. ನಾನು ಕೂಡ ಆಗಬೇಕು ಎಂಬ ಮನಸ್ಸು ಮಾಡ್ರಿ. ಈ ದಿನಗಳಲ್ಲಿ ಈ ರೀತಿಯಾಗಿ ನೀವು ಅಭ್ಯಾಸ ಮಾಡುವುದಾದರೆ ನೀವು ದೇವರಿಂದ ಕಲಿಯುವಂತವರಾಗಿದ್ದೀರಿ. ನೀವು ದೇವರಿಂದ ಕಲಿಯುವಂತವರಾಗಿದ್ದೀರಿ. ಅದಕ್ಕೆ ದೇವರ ವಾಕ್ಯದಲ್ಲಿ ಹೇಳುತ್ತದೆ ಏನಂತಂದ್ರೆ, ಎಜ್ರನು ಯೆಹೋವನ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ ಇಸ್ರಾಯೇಲರಿಗೆ ಅದರ ವಿಧಿ ನ್ಯಾಯಗಳನ್ನು ಕಲಿಸುವುದಕ್ಕೂ ದೃಢನಾಗಿದ್ದನು. ಹಾಲೆಲೂಯ. ಅದರ ವಿಧಿ ನ್ಯಾಯಗಳು ಆತನ ಅಭ್ಯಾಸ ಮಾಡ್ರಿ. ಟೇಕ್ ಬೋಲ್ಡ್ ಡಿಸಿಷನ್. ದಿಸ್ ಇಯರ್ ಐ ವಾಂಟ್ ಟು ಟೇಕ್ ಬೋಲ್ಡ್ ಡಿಸಿಷನ್. This year is my year. This year I want to take bold decision. Take bold decision. ಒಂದು ದೃಢ ನಿರ್ಧಾರ ತೆಗೆದುಕೊಳ್ಳ್ರಿ. ಏನಂತಂದ್ರೆ, ನಾನು ಈ ವರ್ಷ ನನ್ನ ಸತ್ಯವೇದವನ್ನು ನಾನು ಅಭ್ಯಾಸ ಮಾಡಬೇಕು. ನಾನು ಬೈಬಲ್ ಓದುವುದಿಲ್ಲ. I will not read my Bible. I will study my Bible. Take the bold decision. ಒಂದು ದೃಢ ನಿರ್ಧಾರ ತೆಗೆದುಕೊಳ್ಳ್ರಿ. ನಾನು ಕಲಿತೇನೆ. ಹಾಲೆಲೂಯ. ನಾನು ಕಲಿಯುತ್ತೇನೆ, ಅಭ್ಯಾಸ ಮಾಡ್ತೇನೆ. ಈ ಸತ್ಯವೇದವನ್ನು ನಾನು ಅಭ್ಯಾಸ ಮಾಡ್ತೇನೆ. ತಾಸುಗಟ್ಟಲೆ ಕೂತುಕೊಂಡು ನಾನು ಅಭ್ಯಾಸ ಮಾಡ್ತೇನೆ. ದೇವರಾತ್ಮನೇ ನನಗೆ ಆತ್ಮೀಯ ಜ್ಞಾನ, ವಿವೇಕ, ತಿಳುವಳಿಕೆ ನನಗೆ ಕೊಡು. ಪವಿತ್ರಾತ್ಮ ದೇವರ ನನ್ನ ಕಣ್ಣುಗಳು ತೆರೆ. ಈ ವಾಕ್ಯದಲ್ಲಿರುವಂತಹ ರಹಸ್ಯಗಳನ್ನು ನಾನು ಗ್ರಹಿಸಿಕೊಳ್ಳುವ ಹಾಗೆ, ಈ ವಾಕ್ಯದಲ್ಲಿರುವಂತಹ ಪ್ರಕಟಣೆಗಳನ್ನು ನನಗೆ ತಿಳಿಸಿಕೊಡು. ಇದರಲ್ಲಿರುವಂತಹ ಸತ್ಯಗಳನ್ನು ನನಗೆ ತಿಳಿಸಿಕೊಡು ಎಂಬುದಾಗಿ ಬೋರಲ ಬಿದ್ದು ದೇವರ ಸನ್ನಿಧಾನದಲ್ಲಿ ಪವಿತ್ರಾತ್ಮನಿಗೆ ನೀವು ಕೇಳುವುದಾದರೆ ಪವಿತ್ರಾತ್ಮನು ನಿಮಗೆ ಸಹಾಯ ಮಾಡ್ತಾನೆ, ವಾಕ್ಯದ ಜ್ಞಾನ ಕೊಡ್ತಾನೆ. ಇದರಿಂದ ನೀವು ಕಲಿತುಕೊಳ್ಳುವಂಥವರಾಗ್ತೀರಿ. ಹಾಲೆಲೂಯ. ಕಲಿತುಕೊಳ್ಳುತ್ತೀರಿ. ಮೆನಿ ಪೀಪಲ್ ಆರ್ ವೇಸ್ಟಿಂಗ್ ಯುವರ್ ಟೈಮ್. ಎವ್ರಿಥಿಂಗ್ ಕೌಂಟ್ ವಿತ್ ದ ಗಾಡ್ಸ್. ಗಾಡ್ ವಿಲ್ ಕೌಂಟ್ ಎವ್ರಿಥಿಂಗ್. ದೇವರು ಎಲ್ಲವನ್ನು ಕೌಂಟ್ ಮಾಡ್ತಾನೆ. ಹಾಲೆಲೂಯ. ವಿ ಹ್ಯಾವ್ ಟು ಗಿವ್ ಅಕೌಂಟ್ ಟು ಗಾಡ್. ದೇವರಿಗೆ ಒಂದು ದಿವಸ ನ್ಯಾಯ ವಿಚಾರಣೆ ದಿವಸದಲ್ಲಿ ಲೆಕ್ಕ ಕೊಡಬೇಕು. ಕ್ರೈಸ್ತರೇ ಕೇಳ್ರಿ, ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೇನೆ ಇವತ್ತು. Hallelujah. As a man of God, I'm telling you, listen carefully. God is speaking to you. Listen carefully. This is the word of God. The Holy Spirit is speaking to you today. Start studying the word of God. ದೇವರ ವಾಕ್ಯವನ್ನು ಅಭ್ಯಾಸ ಮಾಡುವುದನ್ನು ಪ್ರಾರಂಭ ಮಾಡ್ರಿ. Hallelujah. Subject by subject ಅಭ್ಯಾಸ ಮಾಡುವುದನ್ನು ಪ್ರಾರಂಭ ಮಾಡ್ರಿ. Decision, take bold decision this year. Hallelujah. Second things we are going to see, Ezra chapter 10 verse 1. 10ನೇ ಅಧ್ಯಾಯ 1ನೇ ವಚನವನ್ನು ನೋಡುವುದಾದರೆ, ಎಜ್ರನು ದೇವಾಲಯದ ಮುಂದೆ ಅಡ್ಡ ಬಿದ್ದು ಅಳುತ್ತಾ ವಿಜ್ಞಾಪನೆಯನ್ನು, ಪಾಪ ನಿವೇದನೆಯನ್ನು ಮಾಡುತ್ತಿರುವಷ್ಟರಲ್ಲಿ ಇಸ್ರಾಯೇಲರ ಗಂಡಸರು, ಹೆಂಗಸರು, ಮಕ್ಕಳು ಮಹಾ ಸಮೂಹವಾಗಿ ಅವನ ಬಳಿಗೆ ಬಂದು ಕೂಡಿದರು. Hallelujah. He was a good interceder. Hallelujah. See, he was a good follower of the word of God. ಆತನು ಒಬ್ಬ ದೇವರ ವಾಕ್ಯವನ್ನು, ಧರ್ಮಶಾಸ್ತ್ರವನ್ನು ಹಿಂಬಾಲಿಸುವಂತ ವ್ಯಕ್ತಿಯಾಗಿದ್ದನು. ಎರಡನೇದಾಗಿ ಎಜ್ರನ ಒಂದು ಗುಣ ನಾವು ನೋಡ್ತೇವೆ. ಏನಂತಂದ್ರೆ, he was a good interceder. ಒಬ್ಬ ಒಳ್ಳೆ ಇಂಟರ್ಸೀಡರ್, ಪಾಪ ನಿವೇದನೆ ಮಾಡ್ತಾ ಇದ್ದ ಅಂತ. Hallelujah. ಇವತ್ತು ನಮ್ಮ ಪಾಪಗಳನ್ನು ನಾವು ಅರಿಕೆ ಮಾಡುತ್ತಾ ಇಲ್ಲ. ಪ್ರತಿ ದಿವಸ ನಾವು ಪಾಪ ಮಾಡ್ತಾ ಇದ್ದೇವೆ. ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ನಾವು ಮಾಡುವಂತ ಪಾಪಗಳಿಂದ ನಾವು ಬಿಟ್ಟು ಹೊರಗಡೆ ಬರಬೇಕಾಗಿದೆ. ಕ್ರಿಸ್ತನು ಬರುವುದು ಬಹಳ ಸಮೀಪವಾಗ್ತಾ ಇದೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ನುಡಿದಂತ ಪ್ರವಾದನೆಯ ಮಾತುಗಳು ಈ ದಿನಗಳಲ್ಲಿ ಅವುಗಳು ನೆರವೇರುತ್ತಾ ಇವೆ. ಹಾಲೆಲೂಯ. ಅವುಗಳು ನೆರವೇರುತ್ತಾ ಇವೆ. ನೋಡ್ರಿ, ಪಾಪ ನಿವೇದನೆ ಮಾಡ್ತಾ ಇದ್ದಂತ, ನಾನು ಪಾಪ ಮಾಡಿದ್ದೇನೆ ದೇವರೇ,
ನನ್ನ ಪಾಪಗಳನ್ನು ಕ್ಷಮಿಸು ದೇವರೇ. ನಮ್ಮ ಹಿರಿಯರ ಪಾಪಗಳನ್ನು, ಸಿ ದ ಬೈಬಲ್ ಕ್ಲಿಯರ್ಲಿ ಸೇಸ್, ಕನ್ಫೆಸ್ ಯುವರ್ ಸಿನ್. ನಿನ್ನ ಕುಟುಂಬಕ್ಕಾಗಿ, ನಿನ್ನ ಕುಟುಂಬದವರು ಪಾಪ ಮಾಡಿದರೆ ಆ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡ್ರಿ. ಇಡೀ ಕುಟುಂಬವು ಸೇರಿ ನೀವು ಮಾಡಿರುವಂಥ ತಪ್ಪುಗಳು, ನೀವು ಮಾಡಿರುವಂಥ ಪಾಪಗಳಿಗಾಗಿ ಸೇರಿ ದೇವರ ಸನ್ನಿಧಾನದಲ್ಲಿ ಪಶ್ಚಾತ್ತಾಪ ಪಡ್ರಿ. ರಿಪೆಂಟ್ 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 ರಿಪೆಂಟೆನ್ಸ್ ನೀಡೆಡ್. Hallelujah. Broken your heart, ಹೃದಯ ಮುರಿದವರಾಗಿ ಇಡೀ ಕುಟುಂಬ ಸೇರಿ ದೇವರ ಸನ್ನಿಧಾನ ಮಾಡಿರುವಂಥ ಎಲ್ಲ ತಪ್ಪುಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡುವಂಥವರಾಗಿ. Hallelujah. Hallelujah. ಇವತ್ತು ನಮ್ಮ ಹೃದಯದಲ್ಲಿ ಪಶ್ಚಾತ್ತಾಪದ ಒಂದು ಹೃದಯ ನಮ್ಮ ಒಳಗಡೆ ಇಲ್ರಿ, ಕಲ್ಲಾಗಿ ಹೋಗ್ಬಿಟ್ಟಿದೆ. ಇವತ್ತು ಕ್ರೈಸ್ತರ ಹೃದಯ ಕಲ್ಲಾಗಿಬಿಟ್ಟಿದೆ. ಸುಮ್ಮನೆ ನಿಂತು ಪ್ರಾರ್ಥನೆ ಮಾಡುವುದರಂದ್ರೆ ಏನಿಲ್ರಿ, ದೇವರ ಮುಂದೆ ನಿಮ್ಮ ಹೃದಯವನ್ನು ಹೊಯ್ರಿ, ಹೃದಯವನ್ನು ಹೊಯ್ರಿ. ಜಸ್ಟ್ oh hallelujah, in the front of God, in the feet of God, open your heart. ಜಜ್ಜಿದ ಹೃದಯದಿಂದ ದೇವರ ಸನ್ನಿಧಾನದಲ್ಲಿ ಬಂದು ವಿಜ್ಞಾಪನೆ ಪ್ರಾರ್ಥನೆ ಮಾಡ್ರಿ. ಲಾರ್ಡ್, ನನ್ನ ಕುಟುಂಬ ದೇವರೇ, ನನ್ನ ಮನೆ ದೇವರೇ, ನಾನು ಮಾಡಿರುವಂಥ ಎಲ್ಲ ತಪ್ಪುಗಳನ್ನು ಕ್ಷಮಿಸು ದೇವರೇ ಎಂಬುದಾಗಿ ದೇವರ ಮುಂದೆ ಓಳಾಡ್ರಿ. ಹಾಲೆಲೂಯಾ. ಫಾರಿನ್ ಕನ್ಫೆಷನ್ ಬ್ಯಾಡ್ರಿ ನಮಗೆ, ಅಮೆರಿಕದವ್ರ ಕನ್ಫೆಷನ್ ಬ್ಯಾಡ್ರಿ ನಮಗೆ. ಲಾರ್ಡ್ ಸಾರಿ, ಲಾರ್ಡ್ ಸಾರಿ, ಲಾರ್ಡ್ ದೇವರೇ ಕ್ಷಮಿಸ್ಬಿಡು ನನ್ನ ಪಾಪ. ನೋ, ಯು ಹ್ಯಾವ್ ಟು ಕಮ್, ಯು ಹ್ಯಾವ್ ಟು ಕಮ್. ನೀನು ಬಾ ದೇವರ ಸನ್ನಿಧಾನದಲ್ಲಿ ಮೊಣಕಾಲು ಊರಿ ವಿಜ್ಞಾಪನೆ ಪ್ರಾರ್ಥನೆ ಮಾಡು. ನೀನು ದೇವರ ಸನ್ನಿಧಾನದಲ್ಲಿ ಮೊಣಕಾಲುಗಳನ್ನು ಊರು, ವಿಜ್ಞಾಪನೆ ಪ್ರಾರ್ಥನೆ ಮಾಡು, ಗೋಳಾಡು. ದೇವರೇ, ನಾನು ಪಾಪ ಮಾಡಿದ್ದೇನೆ. ದಾವೀದನು ತನ್ನ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟ ಎಂಬುದಾಗಿ ನಾವು ನೋಡ್ತೇವೆ. He repent in the feet of God. He cried, he wept, he cried, he repent in the presence of God. Hallelujah. He repent. We need repentance heart. Repentance we need. ಪಶ್ಚಾತ್ತಾಪದ ಹೃದಯ ನಮಗೆ ಬೇಕು ಪ್ರಿಯರೇ. ಇಡೀ ಕುಟುಂಬ ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡುವಂಥವರಾಗ್ರಿ. ನೋಡ್ರಿ, ಎಜ್ರನು ಪಾಪ ನಿವೇದನೆ ಮಾಡಿದ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ರಿ. ಪಶ್ಚಾತ್ತಾಪ ಪಡ್ರಿ, ಪಶ್ಚಾತ್ತಾಪ ಪಡ್ರಿ ಮಕ್ಕಳೇ. ಪಶ್ಚಾತ್ತಾಪ, ಯೌವನಸ್ಥ ಮಕ್ಕಳೇ, ಲೋಕದಲ್ಲಿರುವಂಥ ಅಂದ ಚಂದಗಳನ್ನು ನೋಡಿ ಮೋಸ ಹೋಗ್ಬೇಡ್ರಿ. ಒಂದು ದಿವಸ ಅದು ನಿಮ್ಮನ್ನು ಡಿಸೀವ್ ಮಾಡ್ತದೆ, ಮೋಸಗೊಳಿಸ್ತದೆ. ಒಂದು ದಿವಸ ಅದು ನಿಮ್ಮನ್ನು ನರಕಕ್ಕೆ ನಡೆಸುತ್ತದೆ, ಶಾಪಕ್ಕೆ, ನ್ಯಾಯ ತೀರ್ಪಿಗೆ ನಡೆಸುತ್ತದೆ. ಯೌವನಸ್ಥರೇ, ವಿಶೇಷವಾಗಿ ರಿಟೈರ್ಡ್ ಆದಂಥ ವ್ಯಕ್ತಿಗಳಿಗೆ ನಾನು ಮಾತಾಡ್ತೇನೆ. ರಿಟೈರ್ಡ್ ಆದಂಥ ವ್ಯಕ್ತಿ, ಟೀಚರ್ಸ್ಗಳು ರಿಟೈರ್ಡ್ ಆಗಿರ್ತಾರೆ, ರೈಲ್ವೆದಿಂದ ರಿಟೈರ್ಡ್ ಆಗಿರ್ತಾರೆ. ಓಕೆ, ನೀವು ಮಾಡುವಂಥ ಕೆಲಸಗಳಿಂದ ರಿಟೈರ್ಡ್ ಆಗಿರ್ತೀರಾ. ನಿಮಗೆ 60 ವಯಸ್ಸು ಮೇಲ್ಪಟ್ಟಂಥವ್ರಿಗೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದೇ ದಿನಗಳು 60 ವರ್ಷ ನೀನು ವೇಸ್ಟ್ ಮಾಡಿರಬಹುದು. 60 ವರ್ಷ ನೀನು ಆತ್ಮೀಕದಲ್ಲಿ ಬೆಳೆಯದೇ ಇರಬಹುದು. 60 ವರ್ಷ ನಿನ್ನ ಮನಸ್ಸಿಗೆ ಬಂದ ಹಾಗೆ ನೀನು ಜೀವನ ಮಾಡಿರಬಹುದು. ಯಾವಾಗ ದೇವರು ಕರಿತಾನೋ ನಿನಗೆ ಗೊತ್ತಿಲ್ಲ. ಹಾಲೆಲೂಯಾ. ನಾವು ನೋಡ್ತಾ ಇರ್ತೇವೆ, ಮೊಬೈಲಲ್ಲಿ ನಾವು ನೋಡ್ತಾ ಇರ್ತೇವೆ, ಸಣ್ಣ ವಯಸ್ಸಿನಲ್ಲಿರುವಂಥವರು ಸಾಯ್ತಾ ಇದ್ದಾರೆ. ಇವತ್ತು ಅನೇಕ ಜನರು ಸಾಯ್ತಾ ಇದ್ದಾರೆ. 60, 40, 60, 50 ವಯಸ್ಸದವರು ಸಾಯ್ತಾ ಇದ್ದಾರೆ. ನಿನ್ನ ಕರಿವಿಕೆ ಯಾವಾಗಿದೆ ನಿನಗೆ ಗೊತ್ತಿಲ್ಲ. ನಿನ್ನ ಮರಣ ಯಾವಾಗಿದೆ ನಿನಗೆ ಗೊತ್ತಿಲ್ಲ. ನೀನು ಸಾಯುವುದಕ್ಕಿಂತ ಮೊದಲು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ನಿನ್ನ ಹೃದಯದಲ್ಲಿ ಸ್ವೀಕಾರ ಮಾಡಿಕೋ. ಪಶ್ಚಾತ್ತಾಪ ಪಡು. ನಿನ್ನ ಪಾಪಗಳಿಗಾಗಿ, ನೀನು ಮಾಡಿರುವಂಥ ತಪ್ಪುಗಳಿಗಾಗಿ, ನಿನ್ನ ಚಟಗಳಿಗಾಗಿ ಅವನ್ನೆಲ್ಲವನ್ನು ಬಿಟ್ಟು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೋ. ಪ್ರಾರ್ಥನೆ ಮಾಡು, ಗೋಳಾಡು. ಯೇಸುವನ್ನು ನಿನ್ನ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೋ. ಪ್ರತಿ ದಿವಸ ನಿನ್ನ ಮನೆಯಲ್ಲಿ ಕೂತು ಮೊಬೈಲ್ ನೋಡುತ್ತಾ ಮಲಗುತ್ತಾ ವೇಸ್ಟ್ ಮಾಡ್ಕೋಬೇಡ. ನಿನ್ನ ಜೀವಿತವನ್ನು, ನಿನ್ನ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡ. ಮತ್ತೆ ಆ ಸಮಯ ನಿಮಗೆ ತಿರುಗಿ ಸಿಗುವುದಿಲ್ಲ. Those are retired people. I am talking with you. The Holy Spirit is speaking to you. ಪವಿತ್ರಾತ್ಮನಿ ಮುಟ್ಟಿಗೆ ಮಾತನಾಡ್ತಾ ಇದ್ದಾನೆ. Those are retired people. Hallelujah. Don't waste your time. ನಿಮ್ಮ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡಿ ದೇವರ ಸನ್ನಿಧಾನದಲ್ಲಿ ನಿಮ್ಮನ್ನು ನೀವು ಸರಿಪಡಿಸಿ ನಿಮ್ಮ ಆತ್ಮ, ಪ್ರಾಣ, ಶರೀರ ಶುದ್ಧವಾಗಿಟ್ಟುಕೊಳ್ಳ್ರಿ. ನೀವು ಮಾಡುವಂಥ ದುಶ್ಚಟಗಳನ್ನು ಬಿಟ್ಟು ಬಿಡ್ರಿ, ದುಶ್ಚಟಗಳನ್ನು ಬಿಟ್ಟು ಬಿಡ್ರಿ. ನಿಮ್ಮ ಸ್ವಭಾವಗಳನ್ನು, ಗುಣಗಳನ್ನು ಮಾರ್ಪಡಿಸಿಕೊಳ್ಳ್ರಿ. ಒಳ್ಳೆ ಗುಣ, ಒಳ್ಳೆ ಸ್ವಭಾವವನ್ನು ಧರಿಸಿಕೊಳ್ಳ್ರಿ. ಕ್ರಿಸ್ತನ ಸ್ವಭಾವಗಳನ್ನು ಧರಿಸಿಕೊಳ್ಳ್ರಿ. ನಿಮ್ಮ ಕೆಟ್ಟ ಚಟಗಳಿಂದ ಹೊರಗಡೆ ಬರ್ರಿ. ದೇವರಿಗಾಗಿ ಜೀವಿಸ್ರಿ, ಬೈಬಲ್ ಓದ್ರಿ, ಪ್ರಾರ್ಥನೆ ಮಾಡ್ರಿ. ನಿಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡ್ರಿ. ದೇವರು ಅದಕ್ಕಾಗಿ ನಿಮ್ಮನ್ನು ಕರೆದಿದ್ದಾನೆ. ಹಲ್ಲೆಲೂಯಾ. ದೇವರು ಅದಕ್ಕಾಗಿ ನಿಮ್ಮನ್ನು ಕರೆದಿದ್ದಾನೆ. ನೆಹೆಮೀಯನ ಪ್ರವಾದನೆ ಗ್ರಂಥ, ನಾವು ನೆಹೆಮೀಯನ ಪ್ರವಾದನೆ ಗ್ರಂಥ
ಮೊದಲನೇ ಅಧ್ಯಾಯ 3ನೇ ವಚನದಿಂದ ನಾವು ನೋಡುವುದಾದರೆ ಕೊನೆಯ ಭಾಗದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನೆಹೆಮೀಯನು ಕೂಡ ಒಬ್ಬ ಗುಲಾಮನಾಗಿ ಹೋದಂತ ವ್ಯಕ್ತಿ. ಈಸ್ ಅ ಕಪ್ ಬೇರರ್, ರಾಜನಿಗೆ ದ್ರಾಕ್ಷಾರಸವನ್ನು ಹಾಕುವಂತ ವ್ಯಕ್ತಿಯಾಗಿ ಗುಲಾಮನಾಗಿದ್ದಂತ ವ್ಯಕ್ತಿ. ಆತನಿಗೆ ಒಂದು ಸುದ್ದಿ ಕೇಳಲ್ಪಡ್ತೈತೆ. ನೆಹೆಮೀಯನಿಗೆ ಒಂದು ಸುದ್ದಿ ನೆಹೆಮೀಯನು ಕೇಳಿಸಿಕೊಳ್ತಾನೆ. ಏನ್ ಕೇಳಿಸಿಕೊಳ್ತಾನೆ ಅಂತಂದ್ರೆ, ಯೆರೂಸಲೇಮಿನ ಗೋಡೆಯು ಕೆಡವಲ್ಪಟ್ಟಿದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿವೆ ಎಂದು ಹೇಳಿದರು. ಆ ವರ್ತಮಾನವನ್ನು ಕೇಳಿದ ಕೂಡಲೇ ಬೈಬಲ್ ಹೇಳ್ತೈತ್ರಿ, ಏನಂತಾರೆ, ನೆಲದ ಮೇಲೆ ಕೂತುಕೊಂಡು ಅತ್ತೆನು. ಹಾಲೆಲೂಯ. ಕೆಲವು ದಿವಸದವರೆಗೂ ಶೋಕಿಸುತ್ತಾ ಉಪವಾಸ ಮಾಡಿದನು ಅಂತ. ಉಪವಾಸವಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೆನು. ಕೆಲವು ತಿಂಗಳುಗಳು ಕಳೆದಿರಬಹುದು. ಯೆರೂಸಲೇಮ್ ಗೋಡೆ ಬಿದ್ದಿದೆ ಎಂಬುದಾಗಿ ಕೇಳುವಾಗಲೇ. ಇವತ್ತು ಮೊಬೈಲ್ಗಳಲ್ಲಿ ನಾವು ನೋಡ್ತಾ ಇರ್ತೇವೆ, ಕ್ರೈಸ್ತರ ಮೇಲೆ ಆಗುವಂತ ಹಿಂಸೆಗಳನ್ನು ನೋಡ್ತಾ ಇರ್ತೇವೆ, ಕ್ರೈಸ್ತರನ ಸಭೆಗಳನ್ನು ಒಡೆಯುವುದನ್ನು ನೋಡ್ತಾ ಇದ್ದೇವೆ, ಕ್ರೈಸ್ತರ ಮೇಲೆ ಆಗುವಂತ ಹಿಂಸೆಗಳನ್ನು ನೋಡ್ತಾ ಇದ್ದೇವೆ. ಇವತ್ತು ಲೋಕದಲ್ಲಿ ಆಗುವಂತ ಪಾಪದ ಕೃತ್ಯಗಳನ್ನು ನೋಡ್ತಾ ಇದ್ದೇವೆ, ಯೌವನಸ್ಥ ಮಕ್ಕಳು ಹಾಳಾಗುವುದಂತ ನೋಡ್ತಾ ಇದ್ದೇವೆ. ಹಾಲೆಲೂಯ, ಹಾಲೆಲೂಯ. ದೇಶದಲ್ಲಿ ಅಲ್ಲ ಕಲ್ಲೋಲವಾಗುವುದನ್ನು ನೋಡ್ತಾ ಇದ್ದೇವೆ. ಯುಪಿಯಲ್ಲಿ ಅನೇಕ ಜನರನ್ನು ಕೊಲ್ತಾ ಇರುವುದನ್ನು ನೋಡ್ತಾ ಇದ್ದೇವೆ. ಹಾಲೆಲೂಯ. ಜಾತಿ ಎಂಬುದಾಗಿ ಜಾತಿಯ ಬೀಜವನ್ನು ಬಿತ್ತಿ, ವಿಷದ ಬೀಜವನ್ನು ಬಿತ್ತಿ ಯೌವನಸ್ಥರ ಮಕ್ಕಳನ್ನು ನಾಶ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ ಹೊರತು ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲ. ಯಾಕಂದ್ರೆ ನಾವು ಸೇಫ್ ಆಗದೇವಿ, ನಾವು ಆರಾಮದೇವಿ. ಕಮ್ ಔಟ್ ಫ್ರಮ್ ಯುವರ್ ಸೇಫ್ ಝೋನ್. ನಿಮ್ಮ ಸೇಫ್ ಝೋನಿಂದ ಹೊರಗಡೆ ಬರ್ರಿ. ಆರಾಮ್ ಏನದಿರಲ್ಲ, ಅದರಿಂದ ಹೊರಗಡೆ ಬರ್ರಿ. ಯಾವಾಗ ನಿಮ್ಮ ಮೇಲೆ ದಾಳಿ ಬರ್ತೈತೆ ಗೊತ್ತಿಲ್ಲ. ಪ್ರಿಪೇರ್, ಸಿದ್ಧರಾಗ್ರಿ. ನೆಹೆಮೀಯನ ಹಾಗೆ ಹೃದಯವನ್ನು ತಗೋರಿ. ನೆಹೆಮೀಯನ ಹಾಗೆ ನಾವು ಕಲಿಬೇಕು. ಸುದ್ದಿ ಕೇಳಿದ ತಕ್ಷಣವೇ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ವಿಶೇಷವಾಗಿ ಮನೇಲಿರುವಂಥವ್ರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಯೌವನಸ್ಥರೇ ಪ್ರಾರ್ಥನೆ ಮಾಡ್ರಿ, ಮನೇಲಿರುವಂಥವರೇ ಪ್ರಾರ್ಥನೆ ಮಾಡ್ರಿ. ಹಾಲೆಲೂಯ. ಇವತ್ತು ಅನೇಕ ದೇವ ಸೇವಕರು ಕಚ್ಚಾಡ್ತಾ ಇದ್ದೀರಿ, ಒಬ್ಬರ ಮೇಲೆ ಒಬ್ಬರು ಕಚ್ಚಾಡ್ತಾ ಇದ್ದೀರಿ. ಅದನ್ನು ಬಿಟ್ಟು ಬಿಡ್ರಿ, ಒಂದುಗೂಡ್ರಿ, ಪ್ರಾರ್ಥನೆ ಮಾಡ್ರಿ, ಬರ್ರಿ, ಗೋಳಾಡ್ರಿ, ಪ್ರಾರ್ಥನೆ ಮಾಡ್ರಿ. ಒಬ್ಬರ ಮೇಲೆ ಒಬ್ಬರು ತಪ್ಪು ಹೊರಿಸುವುದನ್ನು ಬಿಟ್ಟು ಬಿಡೋಣ. ಅವೆಲ್ಲ ಬೇಡ ನಮಗೆ. ಯೇಸು ಸ್ವಾಮಿ ಅದಕ್ಕಾಗಿ ನಮ್ಮನ್ನು ಕರೆಯಲ್ಪಟ್ಟಿಲ್ಲ. ನಾವು ನೆಹೆಮೀಯನ ಹಾಗೆ ಪ್ರಾರ್ಥನೆ ಮಾಡಿ, ಎಜ್ರನ ಹಾಗೆ ನಾವು ಇರೋಣ. ನೆಹೆಮೀಯನ ಹಾಗೆ ದೇವರ ಸನ್ನಿಧಾನದಲ್ಲಿ ಸುದ್ದಿ ಕೇಳಿದ ತಕ್ಷಣ ಪ್ರಾರ್ಥನೆ ಮಾಡುವಂಥವರಾಗಿರೋಣ. ಹಾಲೆಲೂಯ. ಆಫ್ರಿಕಾ ದೇಶದಲ್ಲಿ ಅನೇಕ ಕ್ರೈಸ್ತರನ್ನು ಕೊಂದು ಹಾಕಿದರು ಪ್ರಿಯರೇ. ಅನೇಕ ಕ್ರೈಸ್ತರು ರಕ್ತಪಾತ ಆಯಿತು. ಕೇಳಿಸಿಕೊಂಡ್ವಿ, ನೋಡಿದ್ವಿ, ಮಾತಾಡಿದ್ವಿ, ಬಿಟ್ಬಿಟ್ವಿ. ಹಾಲೆಲೂಯ. ಅದು ನಮಗೆ ಸಂಬಂಧಪಟ್ಟಿಲ್ಲ. ಯಾಕಂದ್ರೆ ನಮ್ಮ ರಾಷ್ಟ್ರ ಅಲ್ಲ, ಅವರು ನಮ್ಮ ಜನರಲ್ಲ. ಹಾಲೆಲೂಯ. ನೋ. ಈ ಸ್ವಭಾವ ನಮ್ಮ ಒಳಗಡೆ ಬರಬಾರದು. ವಿ ಆರ್ ಒನ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನಾವೆಲ್ಲರೂ ಒಂದೇ. ಅವರು ನಮ್ಮ ಸಹೋದರ ಸಹೋದರಿಯರಾಗಿದ್ದಾರೆ. ಹಾಲೆಲೂಯ. ಆಫ್ರಿಕಾಗಾಗಿ ಪ್ರಾರ್ಥನೆ ಮಾಡ್ರಿ. ನೋಡ್ರಿ, ದೇಶದಲ್ಲಿ ಅಲ್ಲ ಕಲ್ಲೋಲ ಆಗ್ತಾ ಇದೆ. ಇರಾನ್ ಅಲ್ಲಿ ನೋಡ್ರಿ, ಅಲ್ಲ ಕಲ್ಲೋಲವಾಗಿದೆ. ಇರಾನ್ಗಾಗಿ ಪ್ರಾರ್ಥನೆ ಮಾಡ್ರಿ. ದೇಶಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಕರ್ನಾಟಕ ಒಂದು ವರ್ಲ್ಡ್ ಮ್ಯಾಪ್ ನಿಮ್ಮ ಮನೆಯಲ್ಲಿ ಇರಬೇಕು. ಯಾವಾಗಲೂ ಪ್ರತಿಯೊಬ್ಬ ಕ್ರೈಸ್ತರ ಮನೆಯಲ್ಲಿ ಕರ್ನಾಟಕ ಮ್ಯಾಪ್ ಇರ್ಬೇಕ್ರಿ, ಇಂಡಿಯಾ ಮ್ಯಾಪ್ ಇರಬೇಕು, ವರ್ಲ್ಡ್ ಮ್ಯಾಪ್ ಇರಬೇಕು. ಈ ಮ್ಯಾಪ್ಗಳನ್ನು ಇಟ್ಕೋರಿ, ಅಥವಾ ವರ್ಲ್ಡ್ ಮ್ಯಾಪ್ ಅನ್ನು ಇಟ್ಕೋರಿ. ಪ್ರತಿ ದಿವಸ ಅದರ ಮೇಲೆ ಕೈ ಇಟ್ಟು ಒಂದು 5 ನಿಮಿಷ ವಿಜ್ಞಾಪನೆ ಪ್ರಾರ್ಥನೆ ಮಾಡ್ರಿ. ಅಥವಾ ಒಂದು ದಿವಸ ನಮ್ಮ ದೇಶಕ್ಕಾಗಿ, ನಮ್ಮ ಕರ್ನಾಟಕಕ್ಕಾಗಿ, ನಮ್ಮ ಜನರಿಗಾಗಿ, ನಮ್ಮ ಕ್ರೈಸ್ತರಿಗಾಗಿ, ಇಲ್ಲಿ ಆಗುವಂತ ಅನ್ಯಾಯಕ್ಕಾಗಿ ಒಂದು ದಿವಸ ಉಪವಾಸವಿದ್ದು ನೆಹೆಮೀಯನ ಹಾಗೆ ದೇವರ ಸನ್ನಿಧಾನದಲ್ಲಿ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ಮಾಡ್ರಿ ಪ್ರಿಯರೇ. ಅಂತ ಪ್ರಾರ್ಥನೆಯ ವೀರರನ್ನು ಯೇಸು ಸ್ವಾಮಿ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಹುಬ್ಬಳ್ಳಿಯಲ್ಲಿ ಹುಡುಕ್ತಾ ಇದ್ದಾನೆ ಯೇಸು ಸ್ವಾಮಿ. ಯಾಕಂದ್ರೆ ಅಂಥವ್ರು ಸಿಗುವುದಾದರೆ ನನ್ನ ಹೃದಯವನ್ನು ಅವರಿಗೆ ಬಿಚ್ಚಿ ಮಾತನಾಡಬೇಕು ಎಂಬುದಾಗಿ ಯೇಸು ಸ್ವಾಮಿ ಹುಡುಕುತ್ತಾ ಇದ್ದಾನೆ. ಅದನ್ನು ನಾವು ಆಗೋಣ. Hallelujah. When I listened those things, I started praying. ಅದನ್ನ ಕೇಳಿಸಿಕೊಂಡಾಗ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. Hallelujah. ಲಾರ್ಡ್, ವಾಟ್ ಇಸ್ ದಿಸ್ ಲಾರ್ಡ್? ಏನ್ ನಡೀತಾ ಇದೆ ದೇವರೇ? ಸಮಾಧಾನ ಕೊಡು, ಶಾಂತಿ ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡಿದೆ. ಯಾಕಂದ್ರೆ ಬೈಬಲ್ ಅಲ್ಲಿ ಹೇಳ್ತಿದ್ರೆ ಉಪವಾಸ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ.
ಅಷ್ಟು ಮಾತ್ರವಲ್ಲದೆ 6ನೇ ವಚನ ಕೊನೆಯ ಭಾಗದಲ್ಲಿ ನಾವು ನೋಡುವಾಗ, ನಿನ್ನ ಸೇವಕನಾದ ಇಸ್ರಾಯೇಲರಿಗೋಸ್ಕರ ಪ್ರಾರ್ಥಿಸುತ್ತಾ ಅವರು ನಿನಗೆ ವಿರೋಧವಾಗಿ ಮಾಡಿದ ಪಾಪಗಳನ್ನು ಅರಿಕೆ ಮಾಡುತ್ತಾ ಇದ್ದೇನು. ಹಾಲೆಲೂಯ. ನಾವು ನಮ್ಮ ಪೂರ್ವಿಕರು ಆ